13ನೇ ತಾರೀಕು ಅಖಂಡ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಪತ್ರಿಕಾಗೋಷ್ಠಿ ಆಗುತ್ತೆ. ಹೇಳಿ, ಅಖಂಡ ಕರ್ನಾಟಕ ಬಂದ್ಗೆ 13ನೇ ತಾರೀಕು ಆಗಸ್ಟ್ ಬಂದ್ಗೆ ಈಗ ಕರೆಯನ್ನು ಕೊಡಲಾಗಿರುವಂಥದ್ದು. ಬಂದ್ನಲ್ಲಿ ಏನೆಲ್ಲ ರೂಪುರೇಷೆಗಳ ತಯಾರಿಗಳನ್ನು ಮುಗಿಸ್ಕೊಂಡಿದೆ? ರೂಪುರೇಷೆಗಳು ಏನಿಲ್ಲ. ಯಾರಾದರೂ ರಸ್ತೆಗೆ ಬಂದರೆ ಸಾರ್ವಜನಿಕರು ಹೊಡಿತಾರೆ. ಇವತ್ತು ಬಂದು ಯಾರ್ದೋ ಈ ನಾಡಿನ ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆ ಇದು. ಹಾಗಾಗಿ ಈ ಬಂದ್ ಮಾಡ್ತಾ ಇರತಕ್ಕಂಥದ್ದು ಹೋರಾಟಗಾರರಾಗಲಿ, ಸರ್ಕಾರ ಆಗಲಿ, ಪೊಲೀಸರಾಗಲಿ ಅವರೆಲ್ಲ ಮಾಡ್ತಾ ಇರೋದಿಲ್ಲ. ಇಡೀ ನಾಡೇ ಬಂದ್ ಮಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಎಷ್ಟು ದಿವಸ ನೋಡ್ಕೊಂಡಿರೋಕ್ಕಾಗುತ್ತೆ. ಹಾಗಾಗಿ 13ನೇ ತಾರೀಕು ಏನಕ್ಕೆ ನಾವು ದಿನಾಂಕ ನಿಗದಿಪಡಿಸಿದ್ದು ಅಂತ ಹೇಳಿದ್ರೆ, ಪ್ರತಿನಿತ್ಯ ಹಂತವಾಗಿ ಹೋರಾಟವನ್ನು ಮಾಡ್ತೀವಿ. ನಮ್ಮ ನೋವು ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಬೇಕು, ನಿರ್ವಹಣಾ ಮಂಡಳಿ ಅಥವಾ ನಿರ್ವಹಣಾ ಪ್ರಾಧಿಕಾರಗಳಿಗೆಲ್ಲ ಗೊತ್ತಾಗಬೇಕು, ತಮಿಳ್ನಾಡಿಗೆ ಗೊತ್ತಾಗಬೇಕು, ತಮಿಳ್ನಾಡು ಸರ್ಕಾರಕ್ಕೂ ಗೊತ್ತಾಗಬೇಕು. ಅವ್ರು ಬಂದು ಪರಿಶೀಲನೆ ಮಾಡಬೇಕು. ನೀರು ಇದೆಯಾ, ನೀರಿಲ್ವಾ, ನೀರು ಬಿಡಬೇಕಾ, ನೀರು ಬಿಡಬಾರ್ದಾ, ಕೇಳಬೇಕಾ ಕೇಳಬಾರ್ದು ಅನ್ನೋ ಪರಿಜ್ಞಾನ ಇರಬೇಕು. ನೀರೇ ಇಲ್ಲ ಅಂತಂದರೆ ನೀರಿನಿಂದ ಬಿಡ್ತಾರೆ. ಆಮೇಲೆ ಇನ್ನೂ ಒಂದು ಯಾರೋ ಒಬ್ರು ಕೇಳಿದ್ರು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೀವು ಅಪೀಲ್ ಹೋಗ್ತೀರಿ, ಅವಾಗೇನಾದರೂ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿಬಿಡ್ರಿ ಅಂತ. ಸರ್ವೋಚ್ಚ ನ್ಯಾಯಾಲಯ ಇರೋದು ಸಾರ್ವಜನಿಕರ ನ್ಯಾಯಾಲಯಕ್ಕೂ ಅದು ಪ್ರಶ್ನೆ. ಸಾರ್ವಜನಿಕರನ್ನ ಕಾಪಾಡೋಕ್ಕೆ ನ್ಯಾಯಾಲಯ ಇದೆಯಾ, ನ್ಯಾಯಾಲಯನ ಕಾಪಾಡೋಕ್ಕೆ ಸಾರ್ವಜನಿಕರಿದ್ದಾರೆ ಅನ್ನೋದು ನನಗೆ ಒಂಥರ ಸಂಶಯ ಆಗುತ್ತೆ. ಆಮೇಲೆ ಈಗೇನು ಪ್ರಾಧಿಕಾರ ಮಂಡಳಿಗಳೇನಿದಾವಲ್ಲ ಅದ್ರ ಬಗ್ಗೆ ನನಗೆ ಒಂಥರ ಈ ಸಾರಿ ಆಗಿರ್ತಕ್ಕಂಥ ಸನ್ನಿವೇಶ ನೋಡಿ, ನಾವು ಬರಗಾಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬೆಳೆ ಹಾಕಬಾರ್ದು, ಯಾರು ಬಿತ್ತನೆ ಹಾಕಬಾರ್ದು ಅಂತ ಹೇಳಿದ್ಮೇಲೆ ಇವ್ರು ಇರ್ಬಿಡಿ ಅಂತ ಹೋಗ್ಬಿಟ್ಟು ಆದೇಶ ತಗೊಂಬರ್ತಾರೆ ಅಂತಂದರೆ ಅಲ್ಲಿ ಕೂರ್ತಿರ್ತಕ್ಕಂಥ ಅವಿವೇಕಿಗಳು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮೊದಲು ಅವರು ತಮಿಳ್ನಾಡು ಕೈಗೊಂಬೆಗಳ ಅಥವಾ ಏನಾದರೂ ಲಾಬಿನ ಅದರೇನೋ ಭ್ರಷ್ಟಾಚಾರ ನಡೀತಾ ಇದೆಯಾ, ಅದು ನಮಗೆ ಒಂದು ಸಂಶಯ ಆಗ್ತಾಯಿದೆ. ಹಾಗಾಗಿ ಇದನ್ನು ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ನಿರ್ವಹಣಾ ಮಂಡಳಿ ಪ್ರಾಧಿಕಾರವನ್ನು ತೆಗೆದು ಬಿಸಾಕಿ ನಮಗೆ ಪರ್ಮನೆಂಟು ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೋದಕ್ಕೆ ತಮಿಳ್ನಾಡು ಬರಬೇಕು. ಯಾಕಂದರೆ ನಾವು ಬಿಟ್ಟಾಗ ನೀವು ಲಕ್ಷಾಂತರ TMC ನೀರನ್ನ ಸಮುದ್ರಕ್ಕೆ ಬಿಟ್ಟಿದ್ದೀರಾ. ನೀವು ಅಣೆಕಟ್ಟು ಕಟ್ಕೊಳ್ಳೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಮತ್ತೆ ಬಂದು ನಮ್ಮ ಹತ್ರ ಬಂದು ಭಿಕ್ಷೆ ಬೇಡ್ತೀರಾ, ನೀರು ಕೊಡಿ ಅಂತ ಹೇಳ್ಬಿಟ್ಟು. ನಾವು ಬಿಡೋ ನೀರನ್ನ ನೀವು ಅಣೆಕಟ್ಟು ಕಟ್ಕೊಂಡು ಇಟ್ಕೊಂಡ್ರೆ ನಿಮಗೆ ಅನುಕೂಲ ಅಲ್ವಾ? ಯಾವ ಥರ ನಾವು ಅಣೆಕಟ್ಟು ಕಟ್ಕೋದ್ರೆ ನಮಗೆ ಬಿಡೋಲ್ಲ, ನೀವು ಅಣೆಕಟ್ಟು ಕಟ್ಕೊಳ್ಳಲ್ಲ. ಇದೆಷ್ಟು ಸಮಂಜಸ? ಇದು ನೀವು ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಲ್ವಾ? ಪಕ್ಕದ ರಾಜ್ಯ ನಾವೆಲ್ಲ ಅಣ್ಣ ತಮ್ಮದಿರ್ತಿರೋ ಬದುಕ್ತಾ ಇದ್ದೀವಿ. ಇನ್ನೂ 30 ಲಕ್ಷ ತಮಿಳರಿದ್ದಾರೆ. ನಾವು ಯಾರಿಗ ತೊಂದರೆ ಕೊಟ್ಟಿದ್ದೀವಿ, ಅವರೆಲ್ಲ ಕಣ್ಣು ಹಿಡಿದಿರ್ತಾರೆ, ಭಾವನೆಯಿಂದ ನೋಡ್ತಾ ಇಲ್ವಾ? ಪ್ರತಿಭಟನೆ ಬಂದು ಎಲ್ಲಿಂದ ಪ್ರಾರಂಭವಾಗುತ್ತೆ? ಟೌನ್ ಹಾಲಿಂದ ಮೈಸೂರು ಬ್ಯಾಂಕ್ವರೆಗೂ, ಇದು ಫ್ರೀಡಮ್ ಪಾರ್ಕ್ವರೆಗೂ ಮೆರವಣಿಗೆ ಇರುತ್ತೆ ಬೆಳಗ್ಗೆ 10 ಗಂಟೆಗೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ? ತಮಿಳ್ನಾಡು ಸರ್ಕಾರದ ವಿರುದ್ಧ ಮತ್ತು ನಿರ್ವಹಣಾ ಮಂಡಳಿ ನ್ಯಾಯಮಂಡಳಿ ವಿರುದ್ಧ ನಮ್ಮ ಹೋರಾಟ ಇದೆ. ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಂತ ಮನವಿ ಮಾಡ್ತೀನಿ ನಿಮ್ಮ ಮೂಲಕ. ಗಿರೀಶ್ ಗೌಡ ಕನ್ನಡ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.